ಭಾರತವನ್ನ ಆಳ್ದಂತಹ ಅನೇಕ ರಾಜವಂಶಗಳ ಬಗ್ಗೆ ಹೇಳಿದ್ದೆ. ಆದ್ರೆ ಭಾರತದ ಆಳ್ವಿಕೆ ಸುಲಭವಾಗಿತ್ತ? ಇಲ್ಲ, ಭಾರತದ ಆಳ್ವಿಕೆನೇ ತುಂಬಾ ಕಷ್ಟಕರವಾಗಿತ್ತು. ಯಾಕೆ ಅಂದ್ರೆ ಭಾರತದ ಮೇಲೆ ಅಷ್ಟು ದಾಳಿಗಳಾಗಿವೆ. ಯಾಕೆ ಭಾರತದ ಮೇಲೆ ದಾಳಿ ಆಯ್ತು? ಯಾಕೆ ಭಾರತವನ್ನೇ ಟಾರ್ಗೆಟ್ ಮಾಡ್ಕೊಂಡ್ರು? ಈ ದಾಳಿಗಳಿಗೂ ವಿಜಯನಗರ ಸಾಮ್ರಾಜ್ಯಕ್ಕೂ ಏನು ಸಂಬಂಧ? ಗತ ವೈಭವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾಕೆ ಭಾರತದ ಮೇಲೆ ದಾಳಿ ಮಾಡಿದ್ರು ಅಂದ್ರೆ, ಇಂಡಿಯಾ ವಾಸ್ ಅ ಲ್ಯಾಂಡ್ ಆಫ್ ಹೆಲ್ತ್, ವೆಲ್ತ್, ಪೀಸ್ ಅಂಡ್ ಪ್ರಾಸ್ಪ್ಯಾರಿಟಿ. ನೀವು ಯಾವುದೇ ವಿಷಯ ತಗೊಳ್ಳಿ, ಅದರಲ್ಲಿ ಭಾರತ ಮುನ್ನಡೆದಿತ್ತು. ಓಲ್ಡೆಸ್ಟ್ ಸಿವಿಲೈಸೇಷನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ, ತಮಿಳ್, ಕನ್ನಡ. ಓಲ್ಡೆಸ್ಟ್ ಧರ್ಮ ಸನಾತನ ಧರ್ಮ. ಇಲ್ಲಿ ಕಲೆಗಳನ್ನ ದೇವ್ರ ಹಾಗೆ ಪೂಜಿಸ್ತಾ ಇದ್ರು. ಇಲ್ಲಿನ ದೇವಾಲಯಗಳು, ಇಲ್ಲಿನ ಆರ್ಕಿಟೆಕ್ಚರ್ ಭಾರತದ ಸಂಕೇತವಾಗಿತ್ತು. ಆದ್ರೆ ಹೊರದೇಶದಿಂದ ಬಂದ ಇನ್ವೇಡರ್ಸ್ ಅದನ್ನ ನುಚ್ಚು ನೂರು ಮಾಡಿದ್ರು. ಅದಕ್ಕೆ ಸಾಕ್ಷಿ ಬೇಲೂರು, ಹಳೆಬೀಡು, ಹಂಪಿ, ಸೋಮನಾಥಪುರ. ಗುಪ್ತ ಸಾಮ್ರಾಜ್ಯದ ನಂತರ ಭಾರತವನ್ನ ಯಾರೂ ಸ್ವತಂತ್ರವಾಗಿ ಉಳಿಸ್ಕೊಳ್ಳೇ ಇಲ್ಲ. ಇದನ್ನ ಹಲವಾರು ಇನ್ವೇಡರ್ಸ್ ಅಡ್ವಾಂಟೇಜ್ ತಗೊಂಡ್ರು. ಅಲೆಕ್ಸಾಂಡರ್, ಅರಬ್ ಇನ್ವೇಷನ್, ಟರ್ಕಿಶ್ ಇನ್ವೇಷನ್. ತೈಮೂರ್ ಅಂತೂ ಡೆಲ್ಲಿಯನ್ನ ಆಕ್ರಮಣ ಮಾಡಿದಾಗ ಅದರಿಂದ ಹೊರಗೆ ಬರಕ್ಕೇನೆ ಅವರಿಗೆ 100 ವರ್ಷಗಳ ಕಾಲ ತಗೊಳ್ತು. ಮೊಹಮ್ಮದ್ ಗಜ್ನಿ ಸಾವಿರಾರು ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡ್ದ. ಅದರಲ್ಲಿ ಸೋಮನಾಥ್ ಟೆಂಪಲ್ ಕೂಡ ಒಂದು. ಅಲಾವುದ್ದೀನ್ ಖಿಲ್ಜಿ ಜೈಸಲ್ಮೀರ್ ಫೋರ್ಟ್ನ ಇನ್ವೇಡ್ ಮಾಡ್ದ. ತಾಯಂದಿರ ಮುಂದೆನೆ ತಮ್ಮ ಮಕ್ಕಳ ಕಣ್ಣನ್ನ ಕಿತ್ತು ಬಿಸಾಡ್ತಿದ್ರು. ಸಿಖ್ಗಳನ್ನಂತೂ ಜೀವಂತವಾಗೇ ಸುಟ್ಟು ಬೂದಿ ಮಾಡ್ತಿದ್ರು. ಹೀಗೆ ಹಲವಾರು ಡೈನಾಸ್ಟಿಗಳು ಬಂತು. ಲೋಧಿ, ಖಿಲ್ಜಿ, ಮೊಘಲ್ಸ್, ಪೋರ್ಚುಗೀಸ್, ಬ್ರಿಟಿಷ್. ಇವರೆಲ್ಲ ಬಂದ್ರು, ಭಾರತವನ್ನ ಲೂಟಿ ಮಾಡಿದ್ರು, ಹೊರಟು ಹೋದ್ರು. ನಮ್ಮ ಭಾರತದ ಇತಿಹಾಸವನ್ನ ರಕ್ತದಲ್ಲೇ ಬರೆದಿದ್ದೀವಿ. ಹೀಗೆಯೇ 1310 ಅಲಾವುದ್ದೀನ್ ಖಿಲ್ಜಿ ವಾರಂಗಲ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ವಾರಂಗಲ್ನ ಆಳ್ತಿದ್ದಿದ್ದು ರಾಜ ಪ್ರತಾಪರುದ್ರ. ಎಷ್ಟೇ ಧೈರ್ಯವಾಗಿ ಯುದ್ಧ ಮಾಡಿದ್ರೂ ರಾಜ ಪ್ರತಾಪರುದ್ರ ಯುದ್ಧದಲ್ಲಿ ಸೋತ್ ಹೋಗ್ತಾನೆ. ಆದ್ರೆ ಅದೃಷ್ಟವಶಾತ್ ಯಾವುದೋ ಒಂದು ಯುದ್ಧದಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಸಾವಾಗತ್ತೆ. ಈಗ ರಾಜ ಪ್ರತಾಪರುದ್ರನಿಗೆ ನೆಮ್ಮದಿ ಆಗುತ್ತೆ. ಈಗ ಅಲಾವುದ್ದೀನ್ ಖಿಲ್ಜಿನ ರೀಪ್ಲೇಸ್ ಮಾಡಿದ್ದು ಫಿಯಾಜುದ್ದೀನ್. ಅದೇ ಸಮಯದಲ್ಲಿ ವಾರಂಗಲ್ ರಾಜ್ಯದ ಮುಖ್ಯ ಸಂಗಮನ ಪುತ್ರರು ಹಕ್ಕ ಮತ್ತೆ ಬುಕ್ಕ ರಾಜ ಪ್ರತಾಪರುದ್ರನನ್ನ ಭೇಟಿ ಮಾಡ್ತಾರೆ. ತಮ್ಮನ್ನ ತಾವು ಪರಿಚಯ ಮಾಡಿಕೊಂಡು ಯುದ್ಧದಲ್ಲಿ ಭಾಗಿಯಾಗ್ತಾರೆ ಹಾಗೂ ಯುದ್ಧದಲ್ಲಿ ಗೆಲ್ತಾರೆ ಕೂಡ. ಯುದ್ಧವನ್ನ ಗೆದ್ರೂ ಸಹ ಫಿಯಾಜುದ್ದೀನ್ ವಾರಂಗಲ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತಾನೆ. ಅದೇ ಅಟ್ಯಾಕ್ ಅಲ್ಲೇ ರಾಜ ಪ್ರತಾಪರುದ್ರನ ಸಾವಾಗತ್ತೆ. ಈಗ ಹಕ್ಕ ಬುಕ್ಕ ಅಲ್ಲಿಂದ ಕಂಪಿಲಿಗೆ ಹೋಗ್ತಾರೆ. ಇಲ್ಲಿ ಕಂಪಿಲಿಯ ಮೇಲೆ ಮೊಹಮ್ಮದ್ ತುಗ್ಲಕ್ ಅಟ್ಯಾಕ್ ಮಾಡಿರ್ತಾನೆ. ಮೊದಲೆರಡು ಯುದ್ಧದಲ್ಲಿ ಹಕ್ಕ ಬುಕ್ಕ ಗೆಲ್ತಾರೆ, ಆದ್ರೆ ಕೊನೆಯ ಯುದ್ಧದಲ್ಲಿ ಸೋತ್ ಹೋಗ್ತಾರೆ. ಮತ್ತೆ ಅಲ್ಲಿಂದ ಹೊಯ್ಸಳ ರಾಜ್ಯಕ್ಕೆ ಹೋಗ್ತಾರೆ. ಇಲ್ಲಿ ಹೊಯ್ಸಳದಲ್ಲಿ ಋಷಿ ವಿದ್ಯಾರಣ್ಯರನ್ನ ಭೇಟಿಯಾಗ್ತಾರೆ. ಇವರ ಸಹಾಯವನ್ನ ತಗೊಂಡು ಒಂದು ದೇವಸ್ಥಾನದ ಹಿಂದೆ ಸೀಕ್ರೆಟ್ ಪ್ಯಾಸೇಜ್ ಅಲ್ಲಿ ಯುದ್ಧಕ್ಕೆ ಸೈನಿಕರನ್ನ ತಯಾರಿ ಮಾಡ್ತಾರೆ ಹಾಗೂ ಸುಲ್ತಾನರ ವಿರುದ್ಧ ಯುದ್ಧ ಮಾಡಿ ಆನೆಗುಂದಿಯನ್ನ ವಶಪಡಿಸ್ಕೊಳ್ತಾರೆ. ಅಲ್ಲಿಯ ಜನರೆಲ್ಲ ತುಂಬಾ ಸಂತಸ ಪಡ್ತಾರೆ. ಆಗ ಋಷಿ ವಿದ್ಯಾರಣ್ಯರು ಹಕ್ಕ ಬುಕ್ಕರಿಂದಲೇ ಆ ಸಾಮ್ರಾಜ್ಯಕ್ಕೆ ವಿಜಯ ಸಿಕ್ಕಿತು ಅಂತ ಹೇಳಿ ವಿಜಯನಗರ ಸಾಮ್ರಾಜ್ಯ ಅಂತ ನಾಮಕರಣ ಮಾಡ್ತಾರೆ. ಅದಕ್ಕೆ ನಾವು ವಿಜಯನಗರ ಸಾಮ್ರಾಜ್ಯವನ್ನ ಕಂಡು ಹಿಡಿದಿದ್ದು ಹಕ್ಕ ಮತ್ತೆ ಬುಕ್ಕ ಅಂತ ಹೇಳ್ತೀವಿ. ಇದಾದ ನಂತರ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಹೇಗಿತ್ತು, ಅದರ ಅಂತ್ಯ ಹೇಗಾಯ್ತು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವೀಕ್ಷಾ ನ್ಯೂಸ್ ಚಾನೆಲ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನೆನಪಿರಲಿ, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.